ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಸೀನ್ನಲ್ಲಿ ನಾನು ಎಲ್ಲದನ್ನೂ ಬಾಯಿ ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತೀನಿ ಗೊತ್ತಾ ಅಂತ ಹೇಳಿದಾಗ ಗೌರಿ, ಆದ್ರೆ ಬಾಯಿ ಬಿಟ್ಟು ಪ್ರೀತಿ ಹೇಳಿದ್ದೀರಾ ಯಾವತ್ತಾದ್ರೂ ಅಂತ ಹೇಳಿದಾಗ ವಿವೇಕ್ ಇದ್ರ ತಾನೇ ಹೇಳೋದು. ಸ್ವಲ್ಪನೂ ಇಲ್ವಾ ಅಂತ ಕೇಳಿದಾಗ ವಿವೇಕು ಸ್ವಲ್ಪನೂ ಇಲ್ಲ, ಪುಡಿನೂ ಇಲ್ಲ, ಚೂರು ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಅಲ್ಲಿ ಹೃದಯನೇ ಇಲ್ಲ. ದಿನ ನಡೆಯೂ ದಾರಿನಲ್ಲಿ ಪಾದಕ್ಕೆ ತಾಕುವಂತ ಗರಿಕೆ ಹುಲಿಗೂ ಒಂದು ಜೀವ ಇರುತ್ತೆ, ಭಾವನೆ ಇರುತ್ತೆ. ಮುಟ್ಟಲಿ ಮೆಟ್ಟಲಿ ಆ ಪಾದ ನನ್ನನ್ನು ಸೋಕಲಿ ಅಂತ ದಿನ ಕಾಯ್ತಾ ಇರುತ್ತೆ. ಆದ್ರೆ ಈ ಗೌರಿ ಸೇರಿ ಗೌರಿ ಸುತ್ತ ಬೆಳೆದಿರುವಂತ ಹುಲ್ಲು ಕೂಡ ಒಂಟಿತನಕ್ಕೆ ಕಣ್ಣೀರು ಹಾಕಬಹುದು. ಆದ್ರೆ ನಿಮ್ಮ ಮನಸ್ಸಲ್ಲಿ ಕಣ್ಣೀರು ಬಿಡಿ, ಈ ಗೌರಿ ನೆನಪು ಕೂಡ ಇರಲ್ಲ. ಯಾಕಂದ್ರೆ ಅಲ್ಲಿರೋದು ಕಲ್ಲಲ್ವಾ ಬಿಡಿ. ಈ ಕಲ್ಲಿನೆದುರು ನಿಂತು ಎಷ್ಟೇ ಕಣ್ಣೀರು ಹಾಕಿದ್ರೂ ಆ ಕಣ್ಣೀರು ಆ ಕಲ್ಲಿಗೆ ತಗಲಿ ಆವಿಯಾಗುತ್ತೆ ಹೊರತು ಕಲ್ಲು ಯಾವತ್ತೂ ಕರಗಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕು, ಏನಾದ್ರೂ ಒಂದು ಚಾನ್ಸ್ ಸಿಕ್ಕಿದ್ರೆ ನೀನು ಭಾಷಣ ಮಾಡ್ತಾನೆ ಇರ್ತೀಯ ಅಲ್ವಾ. ಆಗ ಗೌರಿ, ಅಯ್ಯೋ ಬಿಡಿ ಸರ್, ದುಡ್ಡು ದುರಹಂಕಾರ ಬಿಟ್ಟು ನಿಮ್ಮ ಹತ್ರ ಏನಿದೆ ಅಂತ ಮಾತಾಡ್ಲಿ. ಆಗ ವಿವೇಕು, ಓವರ್ ಆಗಿ ಮಾತಾಡಬೇಡ, ಈ ದುಡ್ಡು ಅಂತ ತೋರಿಸ್ತಾನೆ. ಆಗ ಗೌರಿ, ಯಾಕೆ ಅಂತ ಗೊತ್ತಾಯ್ತು ಬಿಡಿ, ನಿಮ್ಮ ತಾಯಿ ನಾನು ಮಾಡಿ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಿ ಕರ್ತವ್ಯ ಮುಗಿಸಿದ್ರು, ನೀವು ಈ ದುಡ್ಡಷ್ಟು ವಾತೆ ಸಲ್ಲಿಸ್ಕೆ ಹೊರಟಿದ್ದೀರಾ ಅಂತ ಹೇಳಿದಾಗ ವಿವೇಕು, ಇವಳೇನು ನಾನ್ ಸ್ಟಾಪ್ ಆಗಿ ಪಟಪಟ ಅಂತ ಮಾತಾಡ್ತಾನೆ ಇರ್ತಾಳಲ್ಲ ಅಂತ ಹೇಳಿದಾಗ ಗೌರಿ ಮೆರತ್ಗೆ, ಯಾಕೆ ಜೋರಾಗಿ ಹೇಳಿ, ಮನುಷ್ಯತ್ವಕ್ಕೆ ಈಗೇನು ಬೆಲೆ ಕಟ್ತಾ ಇದ್ದೀರಾ ಅಂದಾಗ ವಿವೇಕ್, ಅಯ್ಯೋ ತಾಯಿ, ನಿನ್ನ ದುರಹಂಕಾರಕ್ಕೆ ನಾನು ಬೆಲೆ ಕಟ್ಟಕ್ಕೆ ಆಗುತ್ತಾ, ಸುಮ್ನೆ ಈ ದುಡ್ಡು ಲೆಕ್ಕ ಆಗ್ತಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಗೌರಿ, ಏನು ಲೆಕ್ಕ ಹಾಕ್ತಾ ಇದ್ದೀರಾ, ದುಡ್ಡು ಕಡಿಮೆ ಆಗಿದೆಯಾ, ಇಲ್ಲ ನಾನೇನಾದ್ರೂ ತಗೊಂಡೆ ಅಂತ ಅನುಮಾನನ ಅಂತ ಹೇಳಿದಾಗ ವಿವೇಕು, ಮೂರ್ತಿ ಗುದ್ದುದ ಅಂದ್ರೆ ಕೋತಿ ತರ ಆಗ್ಬಿಡಬೇಕು, ಏನ ಅಂದಕೊಂಡಿದೀಯಾ ನನ್ನ ಬಗ್ಗೆ, ನಾನು ಜಸ್ಟ್ ಲೆಕ್ಕ ಹಾಕ್ತಾ ಇದ್ದೀನಿ ಅಷ್ಟೇ, ತಪ್ಪಾ ಅಂತ ಹೇಳಿದಾಗ ಗೌರಿ, ತಪ್ಪಲ್ಲ ಸರ್, ಲೆಕ್ಕ ಹಾಕೋದು ಅದರಲ್ಲಿ ಮಾನವೀಯತೆಗೆ ಬೆಲೆ ಕಟ್ಟದಾಗ ಅಷ್ಟೇನೆ ಅದು ತಪ್ಪಾಗುತ್ತೆ. ಆಗ ವಿವೇಕು, ಡೈರೆಕ್ಟ್ ಆಗಿ ದುಡ್ಡು ಕೊಡುವಂತ ದಾರಿಗಳನ್ನೆಲ್ಲದನ್ನೂ ಮುಚ್ಚ ಹಾಕಿದ್ದಾಳೆ ಇವಳಿಗೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು, ಫೋನ್ ನಾಟಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಕಿವಿ ಹತ್ರ ಇಟ್ಕೊಂಡು, ಹಲೋ ಚಿಕ್ಕಪ್ಪ ಕೇಳಿಸ್ತಾ ಇದೀಯಾ, ಅದು ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಹಲೋ ಚಿಕ್ಕಪ್ಪ, ನನ್ನ ಹತ್ರ ದುಡ್ಡಿದೆ, ಕೇಳಿಸ್ತಾ ಇದೀಯಾ ಚಿಕ್ಕಪ್ಪ, ನಾನು ಈ ದುಡ್ಡನ್ನ ನಮ್ಮ ಕಬೋರ್ಡ್ ಒಳಗಡೆ ಇಡ್ತಾ ಇದ್ದೀನಿ, ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ಚಿಕ್ಕಪ್ಪ ಮಾತಾಡ್ತಾ ಇರೋದನ್ನ ಚಿಕ್ಕಪ್ಪ ಜ್ಞಾನೇಶ್ ಕೇಳಿಸ್ಕೊಂಡು ದುಡ್ಡು ವಾರ್ಡ್ರೋಬ್ ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಬರ್ತಾನೆ. ಇನ್ನು ವಿವೇಕ್ ಫೋನ್ ನಲ್ಲೇ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಕೇಳಿಸ್ತಾ ಇದೀಯಾ ಚಿಕ್ಕಪ್ಪ, ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬೇಕಾದ್ರೆ ಒಳಗಡೆ ಬಂದ್ಬಿಟ್ಟು ಜ್ಞಾನೇಶ್, ಕೇಳಿಸ್ತಾ ಇದೇನಪ್ಪ, ದುಡ್ಡಿನ ವಿಚಾರ ಮೆತ್ತಗೆ ಮಾತಾಡು ಅಂತ ತಾನೇ. ಅಲ್ಲ ವಿವೇಕ್, ನಾನು ನಿನ್ನ ಕಣ್ಣ ಮುಂದೆನೇ ಇದ್ದೀನಿ, ನೀನು ಯಾವ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಿದೀಯಾ ಅಂತ ಕೇಳಿದಾಗ ವಿವೇಕ್, ಅಲ್ಲಲ್ಲ ಚಿಕ್ಕಪ್ಪ, ಅದು ದಾವಣಗೆರೆನಲ್ಲಿರೋ ಚಿಕ್ಕಪ್ಪ. ಆಗ ಜ್ಞಾನೇಶು, ದಾವಣಗೆರೆ, ಚಿಕ್ಕಪ್ಪನ ದಾವಣಗೆರೆನಲ್ಲಿ ನನಗೆ ಯಾವ ತಮ್ಮನೂ ಇಲ್ವಲ್ಲೋ ಅಂದಾಗ ವಿವೇಕ, ಚಿಕ್ಕಪ್ಪ ನಿಮಗೆ ಮರಣಕಾಲೆ ಜಾಸ್ತಿ ಆಗ್ತಿದೆ, ಇತ್ತೀಚೆಗೆ ದಾವಣಗೆರೆ ಬೆಣ್ಣೆ ದೋಸೆ ಚಿಕ್ಕಪ್ಪ, ದಯವಿಟ್ಟು ಬಾದಾಮಿ ತಿನ್ನಿ ಚಿಕ್ಕಪ್ಪ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಹೊರಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಬೆಡ್ ಮೇಲೆ ಇಟ್ಬಿಟ್ಟು ಅಲ್ಲಿಂದ ಬೇಬೇಕು ಹೊರಟು ಹೋಗ್ತಾನೆ. ಆಗ ಗೌರಿ, ನನ್ನ ಕಷ್ಟಕ್ಕೆ ಸಹಾಯ ಮಾಡಲಿಕ್ಕೆ ಅಂತ ಬಿಟ್ಟು ದುಡ್ಡು ಕೊಡಲಿಕ್ಕೆ ಇಷ್ಟೊಂದು ಅಡ್ಡದಾರಿನಲ್ಲಿ ನಾಟಕ ಮಾಡಿದ್ರ ಇವರು, ಪಾಪ ಈ ಡಿಫೆಕ್ಟ್ ಪೀಸ್ಗೆ ನೇರವಾಗಿ ಪ್ರೀತಿ ತೋರಿಸೋಕು ಕಷ್ಟ, ಹೆಂಡತಿಗೆ ನೇರವಾಗಿ ದುಡ್ಡು ಕೊಡೋಕು ಕಷ್ಟ ಅಂತ ಅಂದ್ಕೊಂತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕು ಅಡುಗೆ ಮನೆಗೆ ಬಂದು ಫ್ರೀಜರ್ ಇಂದ ನೀರು ಕುಡಿತಾ ಯೋಚನೆ ಮಾಡ್ಕೊಂಡು ನಿಂತುಕೊಂತಾಳೆ. ಸೋ ವಾಟ್ ಎ ಫ್ಲಾಪ್ ಐಡಿಯಾ, ಬೀರುನಲ್ಲಿ ದುಡ್ಡಿಟ್ರೆ ಆ ಸ್ವಾಭಿಮಾನಿ ಮುಟ್ಟಾಳ, ನೆವರ್ ತಗೋ ಅಂತ ಹೇಳಿ ಅವಳ ಕೈಗೆ ಕ್ಯಾಶ್ ಕೊಡಲಿಕ್ಕೆ ನನಗೂ ಕಷ್ಟ ಆಗ್ತಿದೆ, ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ, ಈ ರೀತಿ ಅವಳ ಕೈಗೆ ಕ್ಯಾಶ್ ಕೊಟ್ರೆ ಅವಳ ಸೆಲ್ಫ್ ರೆಸ್ಪೆಕ್ಟ್ಗೆ ಹರ್ಟ್ ಆಗುತ್ತೆ, ಅದು ಅವಳ ದೃಷ್ಟಿನಲ್ಲಿ ಭಿಕ್ಷೆ ಅನ್ಸುತ್ತೆ. ಅವಳು ಯಾರ ಮುಂದೆನೂ ಕೈ ಚಾಚಬಾರದು, ನನ್ನ ಮುಂದೆನೂ ಕೂಡ. ಹೌದು, ಅವಳಿಗೆ ಫೈನಾನ್ಸಿಯಲ್ ಫ್ರೀಡಮ್ ಬೇಕು, ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಫಂಡ್ ಟ್ರಾನ್ಸ್ಫರ್ ಮಾಡಿಸಿಬಿಟ್ರೆ ಅವಳ ಇಷ್ಟಕ್ಕೆ ಕಷ್ಟಕ್ಕೆ ಯಾರ ಹಂಗೂ ಇಲ್ದೆ ಫ್ರೀಯಾಗಿ ಬಳಸ್ಕೋಬಹುದು. ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲಾನ್ ಅಂತ ಅಂದುಕೊಂಡು ವಿವೇಕ್ ಯಾರಿಗೂ ಕಾಲ್ ಮಾಡಿಬಿಟ್ಟು, ಸಂತೋಷ್, ನಿಮ್ಮ ಬ್ಯಾಂಕ್ ಸ್ಟಾಫ್ ಅಲ್ಲಿ ಯಾರನ್ನಾದರೂ ಒಬ್ಬರನ್ನ ಬೆಳಗ್ಗೆನೆ ಮನೆಗೆ ಕಳಿಸಿ, ಯಾಯ ಮರಿಬೇಡಿ, ನಾಳೆ ಬೆಳಗ್ಗೆ ಅವನು ಇಲ್ಲಿರಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಶಾಂತಲಕ್ಷ್ಮಿ ಅವರು ಶ್ಯಾಮ್ಗೆ ಕಾಲ್ ಮಾಡಿಬಿಟ್ಟು, ನಮಸ್ತೆ ಅಪ್ಪ, ದಯವಿಟ್ಟು ಸ್ವಲ್ಪ ಫೋನ್ನ ಗೌರಿ ಕೈಗೆ ಕೊಡ್ತೀಯಾ ಅಂತ ಕೇಳ್ತಾರೆ. ಸರಿ ಆಂಟಿ, ಇವಾಗ್ಲೇ ಕೊಟ್ಟೆ ಅಂತ ಹೇಳ್ಬಿಟ್ಟು ಗೌರಿ ಕೈಗೆ ತಗೊಂಡು ಹೋಗಿ ಫೋನ್ ಕೊಡ್ತಾನೆ ಶ್ಯಾಮು. ಆಗ ಗೌರಿ ಫೋನ್ನ ತಗೊಂಡು, ಹಲೋ ಅಮ್ಮ, ಹೇಗಿದೀಯಾ ಅಮ್ಮ, ಅಪ್ಪ ಚಿನ್ನು ಎಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ ಕಾಂತಲಕ್ಷ್ಮಿ, ಹೂ ಗೌರಿ, ನಾವು ಚೆನ್ನಾಗಿದ್ದೀವಿ, ನೀನು ಹೇಗಿದ್ದೀಯಾ ಅಮ್ಮ ಅಂತ ಹೇಳಿದಾಗ ಚೆನ್ನಾಗಿದ್ದೀನಿ ಅಂತಾಳೆ. ಆಗ ಕಾಂತಲಕ್ಷ್ಮಿ, ನಾನು ಇಂಥ ಪ್ರಶ್ನೆ ಕೇಳಿದಾಗ ಚೆನ್ನಾಗಿ ಸುಳ್ಳು ಹೇಳ್ತೀಯಾ ಗೌರಿ, ಮನೆಯಲ್ಲಿ ನಿಮ್ಮ ಮತ್ತೆ ನಿನ್ನನ್ನ ನಿಲ್ಲಿಸಿ ಬೈತಾ ಇದ್ರಲ್ವಾ, ನಿನ್ನ ಜವಾಬ್ದಾರಿ
ಗೆ ಅಷ್ಟೆಲ್ಲ ಬಯಸಿಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಹೇಗೆ ಹೇಳ್ತಾ ಇದೀಯಾ ಮಗಳೇ ಅಂತ ಹೇಳ್ತಾ ಗೌರಿಗೆ ಶಾಕ್ ಆಗುತ್ತೆ. ಆಗ ಗೌರಿ ಇದೆಲ್ಲ ನಿನಗೆ ಗೊತ್ತಾಯ್ತು ಯಾರಾದ್ರೂ ಕಾಲ್ ಮಾಡಿದ್ರಾ ಅಂತ ಕೇಳಿದಾಗ ಕಾಂತಲಕ್ಷ್ಮಿ ಎತ್ತ ಕರಳಿಗೆ ಮಗಳ ನೋವು ಗೊತ್ತಾಗಲ್ವಾ ಯಾಕೆ ಜಗಳಾಗಿದ್ದು ಅಂದಾಗ ಗೌರಿ ಅಯ್ಯೋ ಅಮ್ಮ ನೀನು ಅನ್ಕೊಂಡಾಗೆ ಯಾವ ದೊಡ್ಡ ಗಲಾಟೆನೂ ಆಗಿಲ್ಲ ಅಮ್ಮ ಬರೀ ಕುಟುಂಬದ ಒಳಗಡೆ ನಡೆಯೋ ಸಣ್ಣ ಪುಟ್ಟ ಮಾತುಗಳಷ್ಟೇ ಅದರ ಬಗ್ಗೆ ನೀನು ಯೋಚನೆ ಬಿಡು ಅತ್ತೆ ಬೈದಿದ್ದು ನಿಜ ಆದರೆ ನನ್ನ ಗಂಡ ನನ್ನ ಪರವಾಗಿ ನಿಂತು ಅತ್ತೆನ ಸುಮ್ಮನಾಗಿಸಿದ್ದು ನಿಜ ಈಗ ಅದರ ಬಗ್ಗೆ ಯಾಕೆ ಮಾತು ನಾನಿಲ್ಲಿ ಸಂತೋಷವಾಗಿ ಇದ್ದೀನಿ ಅಮ್ಮ ಒಂದು ಮಾತು ನೆನಪಿಟ್ಟಕೋ ತವರ ಮನೆಯಿಂದ ಅತ್ತೆ ಮತ್ತೆ ಮನೆಯಲ್ಲಿರೋ ಹೆಣ್ಣಮ್ಮಗಳಿಗೆ ಕಾಲ್ ಮಾಡಿದಾಗ ಮಗಳೇ ಊಟ ಮಾಡಿದ್ದೀಯಾ ಆರೋಗ್ಯ ಚೆನ್ನಾಗಿದೆಯಾ ಹಬ್ಬಕ್ಕೆ ತವರಿಗೆ ಬರ್ತೀಯಾ ಇಲ್ವಾ ಇಷ್ಟನ್ನ ಮಾತ್ರ ಕೇಳಿ ಪ್ರೀತಿಯಿಂದ ಮುಗಿಸಿ ಬಿಡಬೇಕಮ್ಮ ಅದು ಬಿಟ್ಟು ಗಂಡನ ಮನೆ ಒಳಗಡೆ ನಡೆಯುವಂತ ವಿಷಯದಲ್ಲಿ ಅತ್ತೆ ಮಾವನ ಜಗಳದಲ್ಲಿ ತವರ ಮನೆಯವರು ಯಾವತ್ತೂ ಮೂಗು ತೂರಿಸಬಾರದು ಅದು ಮಗಳ ಬದುಕಿಗೆ ಒಳ್ಳೇದಲ್ಲ ಅಲ್ವಾ ಅಂತ ಅಂದಾಗ ನೀನು ಹೇಳಿದ್ದು 100% ನಿಜ ಗೌರಿ ಆದರೆ ಆ ಮನೆಯಲ್ಲಿ ಮೋನಿಕಾ ಇದ್ದಾಳಲ್ವಾ ಅವಳ ಬುದ್ಧಿ ಮತ್ತೆ ಸ್ವಭಾವ ನಿನಗೆ ಚೆನ್ನಾಗಿ ಗೊತ್ತು ಸ್ವಲ್ಪ ನೋಡ್ಕೊ ಅಂತ ಹೇಳಿದಾಗ ಗೌರಿ ಅವಳ ಬಗ್ಗೆ ನೀನು ಯೋಚನೆ ಮಾಡಬೇ ಬೇಡ ಅಮ್ಮ ಎಲ್ಲಾನೂ ನಿಭಾಯಿಸುವಂತ ಶಕ್ತಿ ನನಗಿದೆ ಅಪ್ಪ ಚಿನ್ನುನ ಕೇಳಿದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ಪೇಪರ್ನ ತಗೊಂಡು ಕಬೋರ್ಡ್ ಒಳಗಡೆ ಇಡ್ಲಿಕ್ಕೆ ಹೋಗ್ತಾ ಇರ್ತಾಳೆ. ಆಗ ವಿವೇಕ್ ಏನಿದು ಅಂತ ಕೇಳಿದಾಗ ಗೌರಿ ಇದು ಕಾಗದ ಅಲ್ಲ ಕವಿತೆ ಅಂತ ಹೇಳಿದಾಗ ಕವಿತೆ ಕೂಡ ಕಾಗದ ಮೇಲೆ ತಾನೇ ಬರೆಯೋದು ಆಗ ಗೌರಿ ಕವಿತೆನ ಬರೀ ಕಾಗದದ ಮೇಲೆ ಬರಿಬೇಕು ಅಂತ ಇಲ್ಲ ಸರ್ ಎದೆ ಮೇಲೆ ಕೂಡ ಬರಿಬಹುದು ಆದರೆ ಕೆಲವರು ಕಲ್ಲೆದೆ ಮೇಲೆ ಬರೆದ್ರೆ ಅದು ಬರೀ ಪಾಚಿ ಕಟ್ಟುತ್ತೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ವಿವೇಕ್ ಎಕ್ಸ್ಕ್ಯೂಸ್ ಮೀ ಎದೆ ಮೇಲೆ ಕವಿತೆ ಬರಲಿಕ್ಕೆ ಅರ್ಹತೆ ಬೇಕು ಗೊತ್ತಾ ಆಗ ಗೌರಿ ಎದೆಗ ಕವಿತೆಗ ಅಂತ ಕೇಳ್ತಾಳೆ. ಆ ಬಂಡಲ್ ಕವಿತೆ ಬರಲಿಕ್ಕೆ ಮನೆಯಲ್ಲಿ ಆಲ್ರೆಡಿ ಶ್ಯಾಮ್ ಇದ್ದಾನಲ್ವಾ ಸಾಕಲ್ವಾ ನಿನ್ನ 100 ಅವತಾರಗಳ ಜೊತೆಗೆ ಈ ಕವಿತೆ ಬೇರೆ ಬೇಕಿತ್ತಾ ಅಂತ ಅಂದಾಗ ಗೌರಿ ಕವಿತೆ ಬರಲಿಕ್ಕೆ ಭಾವನೆ ಹುಟ್ಟಬೇಕು ಸರ್ ಅಲ್ಲೂ ಮನಸ್ಸಿರೋ ಮನುಷ್ಯನ ಮುಂದೆ ಕೂತ್ಕೊಂಡು ಡ್ರಿಲ್ ಮಾಡಿದ್ರೆ ಯಾವುದೇ ರೀತಿ ಭಾವನೆ ಹುಟ್ಟುತ್ತೆ ಹೇಳಿ ಇಷ್ಟಕ್ಕೂ ಈ ಕವಿತೆ ಬರೆದಿದ್ದು ನಾನಲ್ಲ ಶ್ಯಾಮ್ ಅವರು ನನಗೆ ಇಷ್ಟ ಆಯ್ತು ಅಂತ ಕೇಳಿ ಇಸ್ಕೊಂಡು ಬಂದೆ ಅಂತ ಹೇಳಿದಾಗ ವಿವೇಕು ನೋಡು ಮೊದಲು ಹೋದ ಹುಚ್ಚು ಬರುತ್ತೆ ಆಮೇಲೆ ಅದನ್ನ ಬರೆಯೋ ಹುಚ್ಚು ಶುರುವಾಗುತ್ತೆ ಆಮೇಲೆ ಹೇಳ್ತಾ ಸುತ್ತಮುತ್ತ ಇರೋರಿಗೆ ಹುಚ್ಚು ಹಿಡಿಸೋ ಹುಚ್ಚು ಶುರುವಾಗುತ್ತೆ ಅಂತ ಹೇಳಿದಾಗ ಗೌರಿ ಅದು ಹುಚ್ಚಲ್ಲ ಸರ್ ಕವಿತೆನ ಅರ್ಥ ಮಾಡಿಕೊಳ್ಳುವಂತ ರಸಹೃದಯ ಇರಬೇಕು ಅಂದ್ರೆ ನನಗೆ ರಸಹೃದಯ ಇಲ್ವಾ ಅಂದಾಗ ಗೌರಿ ಇದ್ದಿದ್ರೆ ಒಂದು ಸಲ ಏನಾದ್ರೂ ಶ್ಯಾಮ್ ಅವರು ಕವಿತೆ ಕೇಳ್ತಾ ಇದ್ರೆ ತಾನೆ ಅಂದಾಗ ವಿವೇಕು ಅವನು ಅಷ್ಟು ಚೆನ್ನಾಗಿ ಬರೀತಾನೆ ಅನ್ನೋ ನಂಬಿಕೆ ನನಗಿಲ್ಲ ಅದರಲ್ಲೂ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾನೆ. ಆಗ ಗೌರಿ ಬಿಡಿ ಅವರವರ ಅಭಿಪ್ರಾಯ ಅವರವರದು ಸದ್ಯ ಆ ಬುದ್ಧಿಯಾದರೂ ಇದೆಯಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಆಫೀಸ್ ಕೊಡ್ಲಿಕ್ಕೆ ಅಂತ ಹೊರಡ್ತಾನೆ. ಆವಾಗ ಗೌರಿ ಸರ್ ಒಂದು ವಿಚಾರ ಅಂತ ಹೇಳ್ತಾಳೆ. ಆಗ ವಿವೇಕ್ ತಲೆ ನುವಂತ ವಿಚಾರ ಆದ್ರೆ ಖಂಡಿತ ಬೇಡ ಅಂದಾಗ ಸರ್ ಅದು ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಹೇಳಿದಾಗ ವಿವೇಕ್ ನನಗೆ ಬಾಯಿ ನೋವು ಬರುವಷ್ಟು ಬಡ್ಕೊಂಡೆ ತಾನೇ ಕಬೋರ್ಡ್ ಅಲ್ಲಿ ದುಡ್ಡಿದೆ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಹೇಗೆ ಬೇಕಾದ್ರೂ ಉಪಯೋಗಿಸಿಕೊಳ್ಳಬಹುದು ಅಂತ ಮತ್ತೆ ಯಾಕೆ ಕೇಳ್ತಾ ಇದೀಯಾ ಅಂತ ಕೇಳಿದಾಗ ಗೌರಿ ಕೇವಳಿ ತಗೊಳ್ಳೋದು ಮರ್ಯಾದೆ ಸರ್ ಅಷ್ಟೇ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಎಷ್ಟು ಬೇಕಾದ್ರೂ ತಗೋ ಹೇಗೆ ಬೇಕಾದ್ರೂ ಖರ್ಚು ಮಾಡು ಡೋಂಟ್ ಕೇರ್ ಅಂತ ಹೇಳ್ತಾನೆ. ಆಗ ಗೌರಿ ದುಡ್ಡಲ್ಲಿ ನೀವು ತುಂಬಾ ಧಾರಾಳಿ ಬಿಡಿ ಸರ್ ಅಂತ ಹೇಳಕ್ಕ ಈ ವಿವೇಕ್ ಅದರಲ್ಲೂ ಧಾರಾಳಿ ಅಂತ ಹೇಳ್ತಾನೆ. ಆಗ ಗೌರಿ ಹೌದಾ ಪ್ರೀತಿನಲ್ಲೂ ಧಾರಾಳಿನ ಅಂತ ಕೇಳಿದಾಗ ವಿವೇಕು ಮತ್ತೆ ಅಲ್ಲಿಗೆ ಬಂದ್ಯಾ ನೀನು ಬರೋದಕ್ಕೆ ನಾನೆಲ್ಲಿ ಹೋಗಿದ್ದೆ ಸರ್ ಇಲ್ಲೇ ಇದೀನಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕು ಎಲ್ಲಾದರೂ ಅಲೆ ತಿನ್ನದಿರು ಅಂತ ಹೇಳ್ಬಿಟ್ಟು ರೂಮ್ ಹಿಂದ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಎಲ್ಲ ಹಾಲ್ನ ಕೂತ್ಕೊಂಡು ಕಾಫಿ ಕುಡಿತಾ ಇರಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಹೇಳ್ಬಿಟ್ಟು ಒಬ್ಬ ಒಳಗಡೆ ಬರ್ತಾನೆ. ಅವನು ಬ್ಯಾಂಕ್ ಸಿಬ್ಬಂದಿ ಆಗಿರ್ತಾನೆ. ಅಷ್ಟರಲ್ಲಿ ವಿವೇಕ್ ಬಂದು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಆ ಪುಣ್ಯವತಿಗಾಗಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಣ ಅಂತ ಇವರನ್ನ ಕರೆಸಿದ್ರೆ ಅವಳು ಪತ್ತೆನೇ ಇಲ್ವಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಮುತ್ತ ನೋಡ್ತಾ ಇರ್ತಾನೆ. ಆಗ ಸರಿತಾ ವಿವೇಕ್ ಬ್ಯಾಂಕ್ ಅವರು ಯಾಕೋ ಇಲ್ಲಿಗೆ ಬಂದಿದ್ದಾರೆ ಇವರ ಜೊತೆ ನಮಗೇನಾದ್ರೂ ಕೆಲಸ ಇದೆಯಾ ವಿವೇಕ್ ಅದು ಅಕೌಂಟ್ ಓಪನ್ ಮಾಡಿಸೋಣ ಅಂತ ಯಾರಿಗಪ್ಪ ಅಂತ ತಾತ ಕೇಳಿದಾಗ ವಿವೇಕ್ ಅದು ಮನೆಯಲ್ಲಿ ಎಲ್ಲರಿಗೂ ಅಂತ ಹೇಳಿದಾಗ ಅನಿಕೇತ್ ಎಲ್ಲರಿಗೂನ ನನಗೆ ಆಲ್ರೆಡಿ 4-5 ಅಕೌಂಟ್ ಇದೆಯಲ್ಲ ಅಂತ ಹೇಳಿದಾಗ ಶ್ಯಾಮು ಅನಿಕೇತ್ ಎಲ್ಲ ಅಕೌಂಟ್ ಎಲ್ಲರಿಗಿನ ಸ್ವಲ್ಪ ಜಾಸ್ತಿನೇ ಬಿಡು ಅಂದಾಗ ಚಂಚಲ ಶ್ಯಾಮ್ ಇವಾಗ ಈ ಮಾತು ಬೇಕಿತ್ತ ಅಂದಾಗ ಆಶಾ ಅಕೌಂಟ್ ಬಗ್ಗೆ ಹೇಳಿದ್ರೆ ನಿನಗೆ ಯಾಕೆ ಸಿಟ್ಟು ಬರುತ್ತೆ ಚಂಚಲ ಅಂದಾಗ ತಾತ ಅಲ್ಲಮ್ಮ ಬಂದವರನ್ನ ಸುಮ್ಮನೆ ಕೂರಿಸಿ ನಿಮ್ಗೆ ನೀವೇ ಮಾತಾಡ್ತಾ ದೀರಲ್ಲ ಹೇಳಪ್ಪ ಏನು ವಿಷಯ ಅಂತ ಹೇಳಿದಾಗ ಅಕೌಂಟ್ ಓಪನ್ ಮಾಡೋದರ ಬಗ್ಗೆ ಬ್ಯಾಂಕ್ ಸಿಬ್ಬಂದಿ ಎಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಆಗ ಜ್ಞಾನೇಶ್ವರನಂದೊಂದು ಕಂಡೀಷನ್ ಇದೆ ನಾವೇನಾದ್ರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರೆ ನಿಮ್ಮ ಬ್ಯಾಂಕ್ ಅವರೇ 2 ಲಕ್ಷ ಹಾಕೋದಾದ್ರೆ ನಂದು 2 ಅಕೌಂಟ್ ಓಪನ್ ಮಾಡಬಿಡಪ್ಪ ಅಂತ ಹೇಳ್ತಾನೆ. ಆಗ ಚಂಚಲ ಆದರೂ ಸಡನ್ ಆಗಿ ಅಕೌಂಟ್ ಓಪನ್ ಮಾಡೋ ಪ್ರೋಗ್ರಾಮ್ ಯಾಕೆ ವಿವೇಕ್ ಅಂದಾಗ ಅದು ಎಲ್ಲರಿಗೂ ಅಂತೆ ಎಲ್ಲರೂ ಕೇರ್ ಆಫ್ ಅಡ್ರೆಸ್ ಅಲ್ಲಿ ಯಾರೋ ಒಬ್ಬರಿಗೆ ಪರ್ಮನೆಂಟ್ ಅಡ್ರೆಸ್ ಮಾಡೋ ಪ್ಲಾನ್ ತರ ಇಲ್ವಾ ಇದು ಅಂದಾಗ ಎಲ್ಲರೂ ಕೂಡ ವಿವೇಕ್ ಕಡೆನೇ ನೋಡ್ತಾ ಇರ್ತಾರೆ. ಆಗ
ವಿವೇಕ್, ಏನು ಎಲ್ಲರೂ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಪುಣ್ಯವತಿಗೆ ಮಾತ್ರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಲಿಕ್ಕೆ ಇವರನ್ನ ಕರೆಸಿದೀನಿ ಅಂತ ಅಂದ್ಕೊಂಡ್ರ ಅಂದಾಗ ಆಶಾ ನಗ್ತಾಳೆ. ಹಾಗೆ ಇಲ್ಲಿ ತನಕ ಹಾಗೆ ತಿಳ್ಕೊಂಡಿರಲಿಲ್ಲ ವಿವೇಕ್, ಇವಾಗ ಪಕ್ಕ ತಿಳ್ಕೊಳ್ತೀವಿ ಹಾಗೆ ಅಂತ. ಆಗ ಶ್ಯಾಮ, ವಾವ್ ಅಣ್ಣ, ಗುಟ್ಟೊಂದು ರಟ್ಟಾಯಿತು, ಪ್ರೀತಿಯ ಖಾತೆ ತೆರೆಯಿತು ಅಂತ. ನಾನು ಹಾಗೊಂದು ಕವನನೇ ಬರಿಬಹುದಲ್ಲ ಅಣ್ಣಾಗ. ಜ್ಞಾನೇಶು ಫಸ್ಟ್ ಅಕೌಂಟ್ ಓಪನ್ ಆಗಲಿರೋ ಆಮೇಲೆ ಬರಿವಂತೆ ಅಂತ ಹೇಳಿದಾಗ ವಿವೇಕ್, ಇವಾಗ ಸುಮ್ನೆ ಎಲ್ಲ ಡೀಟೇಲ್ಸ್ ಹೇಳಿ ಫಾರ್ಮ್ ಫಿಲ್ ಮಾಡಿಸಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಕೂಡ ಫಾರ್ಮ್ ಫಿಲ್ ಮಾಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ಲೇ ವಿವೇಕ್ ಎಲ್ಲ ಕಡೆನೂ ನೋಡ್ತಾ ಇರ್ತಾನೆ, ಗೌರಿ ಎಲ್ಲೂ ಕಾಣಿಸೋದಿಲ್ಲ. ಆಗ ಆಶಾ, ಇರಪ್ಪ ವಿವೇಕ್, ಹೋಗಿ ನಿನ್ನ ಗೌರಿ ಹೆಂಡತಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಗೌರಿ ಮತ್ತೆ ಮೋನಿ ನಿಕಾ ಇಬ್ಬರನ್ನು ಕರ್ಕೊಂಡು ಬರ್ತಾಳೆ. ಆಗ ಜ್ಞಾನೇಶು, ಏನ್ರಿ ಬ್ಯಾಂಕ್ನವರೇ, ಒಂದೇ ಒಂದು ಅಪ್ಲಿಕೇಶನ್ ಇದೆ ಅಂತ ಹೇಳ್ತೀರಾ, ಆದ್ರೆ ನಮ್ಮ ಮನೆಯಲ್ಲಿ ಇಬ್ಬರು ಸೊಸೆಯಂದ್ರು ಇದ್ದಾರೆ, ಏನ್ ಮಾಡೋದು ಅಂತ ಕೇಳಿದಾಗ ಆಶಾ, ಏನ್ ಮಾಡೋಕಾಗುತ್ತೆ, ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು ಗೌರಿ ಹೆಸರಲ್ಲಿ ಅಕೌಂಟ್ ಮಾಡಿಸಲಿಕ್ಕೆ. ಅಕೌಂಟ್ ನಮ್ಮ ಗೌರಿ ಇದೆ ಅಂತ ಹೇಳ್ತಾಳೆ. ಆಗ ತಾತ, ಹಾಗಂತ ಒಬ್ಬರಿಗೆ ಅಕೌಂಟ್ ಓಪನ್ ಮಾಡಿ ಇನ್ನೊಬ್ಬರಿಗೆ ಮಾಡಲಿಲ್ಲ, ತಾರತಮ್ಯ ಮಾಡಿದಂಗೆ ಆಗಲ್ವಾ ಅಮ್ಮ ಅಂತ ಹೇಳಿದಾಗ ವಿವೇಕ್ನ ಬ್ಯಾಂಕ್ ಸಿಬ್ಬಂದಿ, ಏನ್ ಮಾಡೋದು ಸರ್ ಅಂತ ಕೇಳಿದಾಗ, ಅಯ್ಯೋ ಇದರಲ್ಲಿ ಯೋಚನೆ ಮಾಡೋದು ಏನಿದೆ, ಪರವಾಗಿಲ್ಲ, ಅಕೌಂಟ್ನ ಅಕ್ಕನ ಹೆಸರಲ್ಲೇ ಮಾಡಿಸಿ, ಹೇಗೂ ಬ್ಯಾಂಕಲ್ಲಿ ಇಡುವಷ್ಟು ನನ್ನ ಹತ್ತಿರ ದುಡ್ಡಿಲ್ಲ ಅಲ್ವಾ ಅಂತ ಗೌರಿ ಹೇಳಿದಾಗ ಮೋನಿಕಾ, ಹೌದೌದು ಗೌರಿ ಹೇಳ್ತಿರೋದೇ ಕರೆಕ್ಟ್, ನೀವು ನನ್ನ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ವಿವೇಕು, ಎಲ್ಲಿಂದ ಗಂಟಬಿದ್ಲು ಈ ಮಹಾತಾಯಿ, ನನಗೆ ಅವತ್ತು ಹಾಸ್ಪಿಟಲಲ್ಲಿ ದುಡ್ಡಿಲ್ಲದೆ ಅದೆಷ್ಟು ಕಷ್ಟಪಟ್ಟಲು, ಮುಂದೆ ಅವಳಿಗಿಂತ ಕಷ್ಟ ಬರಬಾರದು ಅಂತ ಪರದಾಡ್ತಾ ಇದ್ದೀನಿ, ಈ ಮಂಗನಿಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದುಕೊಳ್ತಿರ್ತಾನೆ. ಆಗ ಆಶಾ, ಏನಮ್ಮ ತ್ಯಾಗಮಯಿ, ಈ ಅಕೌಂಟ್ ಓಪನ್ ಮಾಡಿಸೋದು ನಾಟಕ ಆಡ್ತಾ ಇರೋದು, ನಿನ್ನ ಗಂಡ ನಿನಗೋಸ್ಕರನೇ ತಾಯಿ, ನೀನು ನೋಡಿದ್ರೆ ಬೇಡ ಅಂತಿದೆಯಲ್ಲ, ನಿಖಗೆ ಅಕೌಂಟ್ ಬೇಕಾದ್ರೆ ಅನಿಕೇತು ಬ್ಯಾಂಕ್ಗೆ ಕರ್ಕೊಂಡು ಹೋಗಿ ಮಾಡಿಸ್ತಾನೆ, ನೀನು ಫಾರ್ಮ್ನ ಫಿಲ್ ಮಾಡು ಅಂತ ಹೇಳಿದಾಗ ವಿವೇಕು ತಕ್ಷಣ, ದೊಡ್ಡವರ ಮಾತಿಗೆ ಬೆಲೆ ಕೊಡಬೇಕು ಪುಣ್ಯವತಿ, ಸುಮ್ನೆ ನಿನ್ನ ಡೀಟೇಲ್ಸ್ ಹೇಳು, ಎಲ್ಲರೂ ಹೇಳ್ತಿದ್ದಾರೆ ತಾನೇ, ನೀನು ಕೇಳ್ತಾನೆ ಇಲ್ವಲ್ಲ ಅಂತ ಅಂದಾಗ ತಾತ, ನಿನ್ನ ಹೆಸರು ನಿನ್ನ ಗಂಡನ ಹೆಸರು ಎಲ್ಲ ಹೇಳಮ್ಮ ಗೌರಿ ಅಂದಾಗ ಗೌರಿ ತನ್ನ ಹೆಸರು ಹೇಳಿ ವಿವೇಕ್ನ ಹೆಸರು ಹೇಳೋದಿಲ್ಲ. ಅವಾಗ ಅಜ್ಜಿ, ನನ್ನ ಹಾಗೆ ನನ್ನ ಮಕ್ಕಳಿಗೂ ಕೂಡ ಗಂಡುನ ಹೆಸರು ಹೇಳಕ್ಕೆ ನಾಚಿಕೆ ಅಂತ ಹೇಳ್ಬೇಕು, ಅವನ ಹೆಸರು ವಿವೇಕ್ ಅಂತ ಬರ್ಕೊಳ್ಳಪ್ಪ ಅಂತ ಹೇಳಿದಾಗ ಸರಿ ಆಯ್ತು ಬರ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡ್ಕೊಂಡು ಅಕೌಂಟ್ ಆಕ್ಟಿವೇಶನ್ಗೆ OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಂತ ಹೇಳಿದಾಗ ಎಲ್ಲರೂ ಸರಿತಾ ಕಡೆ ನೋಡ್ತಾರೆ. ಆಗ ಸರಿತಾ, ನನ್ನಲ್ಲ ಕೇಳಿದ್ದು ಅಲ್ಲಿ ಅಂತ ಹೇಳಿದಾಗ ಗೌರಿ, ನನಗೆ ಯಾಕೆ ಬೇರೆಯವರ ನಂಬರ್, ನನ್ನ ಗಂಡನ ನಂಬರೇ, ನನ್ನ ನಂಬರ್ ಕೂಡ ಬರ್ಕೊಳ್ಳಿ ಅಂತ ಹೇಳಿದಾಗ ಬ್ಯಾಂಕ್ ಸಿಬ್ಬಂದಿ, ಈ ಕಾರ್ಪೊರೇಟ್ ಕಾಲದಲ್ಲೂ ನಿಮ್ಮಂತ ಹೆಂಡತಿರು ಇರ್ತಾರ, ಮೊಬೈಲ್ ಇಲ್ಲ ಅಂದ್ರೆ ಯುದ್ಧ ಮಾಡೋ ಕಾಲದಲ್ಲಿ ಮೊಬೈಲ್ ಬೇಡ ಅನ್ನೋದ ಇದೆಯಲ್ಲ ಗ್ರೇಟ್, ಅದರಲ್ಲೂ ಗಂಡನ ಫೋನೇ ಸಾಕು ಅನ್ನೋದು ಇದೆಯಲ್ಲ, ನೀವು ಗ್ರೇಟ್ ಮೇಡನ್ ದಂಪತಿಗಳು, ಅಂದ್ರೆ ನೀವೇ ನೋಡಿ, ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾನೆ. ಆಗ ವಿವೇಕ್, ಹಲೋ ಬಂದ್ ಕೆಲಸ ಮಾಡಿ ಮೊದಲು ಅಂತ ಹೇಳಬೇಕಾದ್ರೆ ಮೌನಿಕ ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭದಿನ. ವೇರಿಯಾ ಸಾಫ್ಟ್ವೇರ್.